ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬೈಸೆಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಬೈಸೆಪ್ಸ್ ಬಗ್ಗೆ. ಇದು ಮೋಸ್ಟ್ ಪಾಪ್ಯುಲರ್ ಮಸಲ್ ಗ್ರೂಪು. ಎಲ್ಲರಿಗೂ ಬೈಸೆಪ್. ಜಿಮ್ಗೆ ಹೋಗ್ತೀನಿ ಅಂದರೂ ಬೈಸೆಪ್, ಎಲ್ಲದಕ್ಕೂ ಬೈಸೆಪ್ಸೇ ಫಸ್ಟ್ ಯೂಸ್ ಬಿಲ್ಡ್ ಮಾಡೋಕ್ಕೆ ಹೋಗ್ತಾರೆ. ಯಾರು ನೋಡಿದ್ರು ನೀವು ಬಾಡಿ ಬಿಲ್ಡರ್ ಅಂತ ತಿಳ್ಕೊಬೇಕಂದ್ರೆ ಬೈಸೆಪ್ಸ್ನೇ ನೋಡ್ತೀರ ನೀವು. ಬಿಕಾಸ್ ನಾವು ಹಾಗೇನೆ ಏನೋ ಗೊತ್ತಿಲ್ಲ ಒಟ್ಟಲ್ಲಿ. ಆದರೆ ಈ ಬೈಸೆಪ್ಸ್ನ ಹಿಟ್ ಮಾಡೋದ್ರಲ್ಲಿ ಬಾಡಿ ವೆಯ್ಟ್ ಎಕ್ಸಸೈಸ್ಗಳು ಜಾಸ್ತಿ ಇಲ್ಲ. ಸೊ ನಾನು ವೆಯ್ಟ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಹೊಡಿಬೇಡಿ ನನಗೆ. ಆದರೂ ವೆಯ್ಟ್ಸು ಮನೆಯಲ್ಲೂ ಇರ್ತದೆ, ಆ ಥರ ವೆಯ್ಟ್ಸ್ಗಳನ್ನ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಡಂಬೆಲ್ಸ್ ಯೂಸ್ ಮಾಡಿದ್ದೀನಿ ಬಿಕಾಸ್ ಕ್ಯಾಮ್ರಾ ಬ್ಲಾಕ್ ಆಗಬಾರ್ದು ಅನ್ನೋ ಇಂಟೆನ್ಷನಿಂದ ಅಷ್ಟೇ. ಇಲ್ಲಾಂದರೆ ನೀವು ಯಾವ ವೆಯ್ಟ್ ಬೇಕಾದ್ರೂ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ ಅದು. ಆ್ಯಂಡ್ ನನಗೆ ಎಕ್ಸಸೈಸಸ್ಗಳು 5 ಎಕ್ಸಸೈಸಸ್ ಇದೆ. ನನ್ನ ಪ್ರಕಾರ ಅದು ಬೆಸ್ಟ್ ಎಕ್ಸಸೈಸಸ್ಗಳು. ಈ 2 ಪಾರ್ಟ್ ಇರ್ತದೆ ಬೈಸೆಪ್ಸಲ್ಲಿ. ಒಂದು ಶಾರ್ಟ್ ಹೆಡ್ ಅನ್ನೋದು ಈ ಕಡೆ ಸೈಡ್ ಬರ್ತದೆ, ಲಾಂಗ್ ಹೆಡ್ ಅನ್ನೋದು ಈ ಕಡೆ ಸೈಡ್ ಬರ್ತದೆ, ಇಷ್ಟು ಉದ್ದ ಇರ್ತದೆ. ಸೊ ಇವೆರಡೂ ಪಾರ್ಟ್ನ ಹಿಟ್ ಮಾಡೋಕ್ಕೋಸ್ಕರ ನಾನು ವರ್ಕೌಟ್ಸ್ ಹೇಳಿದ್ದೀನಿ. ನೋಡಿ, ಪೂರ್ತಿ 8 ಗಂಟೆ ನೋಡಿ, ಎಲ್ಲನೂ ಫಾಲೋ ಮಾಡಿ. ಸೊ ಫಸ್ಟ್ ಎಕ್ಸಸೈಸ್ ಹೆಸರು ಸೀಟೆಡ್ ಬೈಸೆಪ್ ಕರ್ಲ್ಸ್ ಅಂತ. ಸೊ ಈ ಕರ್ಲ್ಸ್ನ ಮಾಡೋದು ಈ ಥರ. ಫಸ್ಟು ನಾರ್ಮಲ್ ಪೊಸಿಷನ್ಗೆ ಹೋಗ್ತೀರಾ. ನಿಮ್ಮದು ನೀ ಸಪೋರ್ಟ್ ತಗೋಬೇಕು, ಲೆಗ್ಸ್ ಸಪೋರ್ಟು. ಯಾಕಂದರೆ ನಿಮ್ಮದು ಆರ್ಮ್ಸ್ಗಳು ಮೂವ್ ಆಗ್ತಾ ಇರಬಾರ್ದು. ಸೊ ಅಲ್ಲೇ ಒಂದು ಕಡೆ ಸ್ಟಾಪ್ ಮಾಡಿಬಿಟ್ಟು ಸೇಮ್ ಪೊಸಿಷನಲ್ಲಿ ನಿಮ್ಮ ರಿಸ್ಟ್ನ ಮೇಲ್ಗಡೆ ಬರ್ತಾ ಟ್ವಿಸ್ಟ್ ಮಾಡಬೇಕು ಹತ್ರ. ಸೊ ಇಲ್ಲಿ ನೋಡಿ, ಈಗ ಕೆಳಗೆ ಹೋಗೋದ್ಮೇಲೆ ನಾನು ತಿರ್ಗಾ ನಾರ್ಮಲ್ ಪೊಸಿಷನ್ ಇರ್ತಾಯಿದ್ದೀನಿ. ಪೂರ್ತಿ ಅದು ನಾರ್ಮಲ್ ಸ್ಟೇಜಿಗೆ ಬಂದ್ಬಿಡುತ್ತೆ. ನಾನು ಮೇಲ್ಗೆ ಎತ್ತೋದ್ಮೇಲೆ ಪೂರ್ತಿ ಟ್ವಿಸ್ಟ್ ಮಾಡ್ತೀನಿ, ಅದರಿಂದ ಈ ಪಾರ್ಟ್ ಹಿಟ್ ಆಗುತ್ತೆ. ನೋಡಿ, ಅಲ್ಲಿ ನಾನು ಹತ್ರ ಟ್ವಿಸ್ಟ್ ಮಾಡ್ತಾಯಿದ್ದೀನಿ ಮೇಲ್ಗಡೆ ಬರೋದ್ಮೇಲೆ. ಇದರಿಂದ ಮೇಯ್ನಾಗಿ ಈ ಶಾರ್ಟ್ ಹೆಡ್ ಅನ್ನೋ ಏನು ಪಾರ್ಟ್ ಇದೆ ಅದು ಹಿಟ್ ಆಗುತ್ತೆ. ಸೊ ನಿಮ್ಮ ಹ್ಯಾಂಡ್ಸ್ ಮುಂದೆ ಬರಬಾರ್ದು, ಅಲ್ಲೇ ಅದೇ ಪೊಸಿಷನ್ಲೇ ಇರಬೇಕು. ಸೊ ನೆಕ್ಸ್ಟ್ ಎಕ್ಸಸೈಸು ಹ್ಯಾಮರ್ ಕರ್ಲ್ಸ್ ಅಂತ. ಇದನ್ನು ನೀವು ಸ್ಟ್ರೈಟ್ ವರ್ಡ್ಸ್ ಆದ್ರೂ ಮಾಡ್ಬೋದು, ಈ ಥರ ಸೈಡ್ ವರ್ಡ್ಸ್ ಆದ್ರೂ ಮಾಡ್ಬೋದು. ಮೇಯ್ನಾಗಿ ಇದನ್ನು ನಾವು ನಿಮ್ಮದು ಈ ಕಡೆ ಸೈಡ್ ಬೈಸೆಪ್ ಪಾರ್ಟ್ ಏನಿದೆ ಅದನ್ನು ಹಿಟ್ ಮಾಡೋಕ್ಕೆ ತೋರಿಸ್ತೀವಿ. ನೋಡಿ, ಈ ಪಾರ್ಟ್ಗೆ ಅದು ಹಿಟ್ ಮಾಡೋಕ್ಕಿರೋದು ಈ ಎಕ್ಸಸೈಸು. ಇದನ್ನು ನೋಡಿ, ಈ ಥರ ಸ್ಟ್ರೈಟಾಗೂ ಮಾಡ್ಬೋದು. ಇದರಿಂದ ಲಾಂಗ್ ಹೆಡ್ ಅನ್ನೋದು ಏನಿದೆ ಅದು ಹಿಟ್ ಆಗುತ್ತೆ. ಸೊ ಅದೇ ರೆಸ್ಪಾನ್ಸಿಬಲ್ಲು. ನೀವು ಸೈಡಿಂದ ನೋಡೋದ್ರಲ್ಲಿ ಮಸಲ್ ಕಾಣಿಸುತ್ತೆ. ಸೊ ಈ ಥರ ಸ್ಟ್ರೈಟಾಗಿ ಪರ್ಪೆಂಡಿಕ್ಯುಲರ್ಗೆ ಇಟ್ಕೊಂಡಿರ್ತಾರೆ ನಿಮ್ಮ ರಿಸ್ಟ್ನ. ಸೊ ಮೂರನೇ ಎಕ್ಸಸೈಸು ಕಂಟ್ರೋಲ್ಡ್ ಬೈಸೆಪ್ ಕರ್ಲ್ಸ್ ಅಂತ. ಇದು ಕಂಟ್ರೋಲ್ಡ್ ಬೈಸೆಪ್ಸ್ ಕರ್ಲ್ಸ್ ಯಾಕೆ ಅಂದರೆ ಅರ್ಧಕ್ಕೆ ಬಂದ್ಬಿಟ್ಟು ನಾವು ತಿರ್ಗಿ ವಾಪಸ್ ಹೋಗ್ತೀವಿ. ಕೆಳಗೆ ಹೋದ್ಮೇಲೆ ಅದು 1 ಅಂತ ಕೌಂಟ್ ಆಗುತ್ತೆ. ಸೊ ನಾವು ನೋಡಿದರೆ ಹೀಗೆ ಫಸ್ಟ್ ಮೇಲ್ಗಡೆ ಹೋಗ್ತೀನಿ, ಇಲ್ಲಿಗೆ ಬಂದು ಸ್ಟಾಪ್ ಆಗ್ತೀನಿ, ತಿರ್ಗಾ ಹೋಗ್ತೀನಿ, ಪೂರ್ತಿ ಕೆಳಗೆ ಬಿಡ್ತೀನಿ. ಸೊ ಇದರಿಂದ ಲಾಂಗ್ ಹೆಡ್ ಮತ್ತು ಶಾರ್ಟ್ ಹೆಡ್ ಎರಡೂ ಹಿಟ್ ಆಗುತ್ತೆ. ಇದು ಒಳ್ಳೆ ಎಕ್ಸಸೈಸು ಪಂಪ್ ಬರ್ಸೋಕ್ಕೆ. ಪಂಪ್ ಅಂದರೆ ನಿಮ್ಮದು ಬೈಸೆಪ್ ತುಂಬ ಎದ್ದು ಕಾಣಿಸ್ತಾ ಇರ್ತದೆ, ತುಂಬ ಸ್ಟ್ರೆಂತ್ ಗೇನ್ ಆಗುತ್ತೆ. ಇದು ಎಷ್ಟು ಈಸಿಯಾಗಿ ಕಾಣುತ್ತೋ ಅಷ್ಟೇ ಕಷ್ಟ ಇದೆ. ಸೊ ರಿಯಲಿ ಸ್ಲೋ ಆಗಿ ಮಾಡಬೇಕು, ಫೀಲ್ ಮಾಡಬೇಕು ಆ ಮಸಲ್ನ. ಸೈಡ್ ವೈಸಿಂದ ಈ ಥರ ಕಾಣಿಸುತ್ತದೆ. ಆ್ಯಂಡ್ ನೆಕ್ಸ್ಟ್ ಎಕ್ಸಸೈಸು ಕ್ಲೋಸ್ ಗ್ರಿಪ್ ಬೈಸೆಪ್ ಕರ್ಲ್ಸ್ ಅಂತ. ಸೊ ಇದಕ್ಕೆ ನಾನು ಬ್ಯಾಗಲ್ಲಿ ವೆಯ್ಟ್ಸ್ ಹಾಕ್ಕೊಂಡು ಅದಕ್ಕೆ ಟವೆಲ್ನ ಅದ್ರ ಹ್ಯಾಂಡಲ್ಗೆ ರ್ಯಾಪ್ ಮಾಡಿಬಿಟ್ಟು ಸೊ ಈ ಥರ ಲಿಫ್ಟ್ ಮಾಡ್ತೀನಿ. ನಾನು ಕ್ಲೋಸ್ ಆಗಿ ಇಟ್ಟಿದ್ದೀನಿ. ನಾನು 2 ರಿಸ್ಟ್ಗಳ ಹತ್ರನೇ ಇದೆ. ಇದರಿಂದ ಮತ್ತೆ ಅದೇ ಲಾಂಗ್ ಹೆಡನ್ನು ಏನಿದೆ ಅದನ್ನೇ ಹಿಟ್ ಮಾಡ್ತಾ ಇರೋದು. ಸೊ ಇದರಿಂದ 2 ಹ್ಯಾಂಡ್ಸ್ದು ಲಾಂಗ್ ಹೆಡ್ನ ಹಿಟ್ ಮಾಡ್ಬೋದು. ತುಂಬ ಒಳ್ಳೆ ಎಕ್ಸಸೈಸು. ಇದನ್ನು ಜಿಮ್ಮಲ್ಲಿರೋರು ಹ್ಯಾಮರ್ ಕರ್ಲ್ಸ್ ಅಂತಲೂ ಮಾಡ್ತಾರೆ, ಅಥವಾ ಶಾರ್ಟ್ ಗ್ರಿಪ್ ಬಾರ್ಬೆಲ್ನು ಲಿಫ್ಟ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಒಂದು ಬಂದು ಬೈಸೆಪ್ ಕರ್ಲ್ಸ್, ನಾರ್ಮಲ್ ಎಕ್ಸಸೈಸ್, ಮೋಸ್ಟ್ ಪಾಪ್ಯುಲರ್ ಎಕ್ಸಸೈಸು. ಸೊ ಇದಕ್ಕೂ ನಾನು ಹಾಗೆಯೇ ಅದು ಸೈಕಲ್ ಪಂಪ್ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಸೊ ಸ್ಟ್ರೈಟ್ ಆಗಿರಲಿ, ನಂದು 2 ಹ್ಯಾಂಡ್ಸು ಒಂದೇ ಈಕ್ವಲ್ ಆಗಿರಲಿ ಅಂತ. ಸೊ ಈ ಥರ ಲಿಫ್ಟ್ ಮಾಡಬೇಕು. ಕ್ಯಾಮ್ರಾ ಬ್ಲಾಕ್ ಮಾಡಬಾರ್ದು ಅಂತ ನಾನು ಜಾಸ್ತಿ ವೆಯ್ಟ್ ಹಾಕಿಲ್ಲ. ಇದುವೇ ಬೋತ್ ಮಸಲ್ನ ಹಿಟ್ ಮಾಡುತ್ತೆ. ಇದು ಬೈಸೆಪ್ ಪಂಪ್ ಬರ್ಸೋಕೆ ಇರೋದು.
ಸೊ 5 ಎಕ್ಸಸೈಸ್ ಆಯಿತು. ನೋಡಿದ್ದಕ್ಕೆ ಥ್ಯಾಂಕ್ ಯು.